ಸರ್ ನನ್ನ ಹೆಸರು ಆನಂದ್ ಮಾಳ್ಗೆ ಅಂತ ಹೇಳಿ ಸಿಂಧೋಲ್ ಗ್ರಾಮ ನಿವಾಸಿಯಾಗಿದ್ದು ಎಸ್ ಟಿ ಮೋರ್ಸ್ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಇಲ್ಲಿ ನಮ್ಮ ಸಿಂಧೋಲ್ನಲ್ಲಿ ಪಿ ಡಿ ಅವ್ರ ಬಗ್ಗೆ ಏನು ಬಹಳಷ್ಟು ಸಮಸ್ಯೆ ಅಂತಂದ್ರೆ ಸರ್, ಪಿ ಡಿ ಅವರು ಸರಿಯಾದ ಸಮಯಕ್ಕೆ ಗ್ರಾಮ ಪಂಚಾಯತ್ಗೆ ಹಾಜರಾಗಿರ್ತಕ್ಕಂಥದ್ದು, ಅವರು ಸಿಕ್ಕಿನ ಸಮಯದಾಗ ಬರ್ತಕ್ಕಂಥದ್ದು, ಜನಗಳಿಗೆ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ. ಜನಗಳು ಯಾವುದೇ ರೀತಿ ದೂರು ಸಲ್ಲಿಸ್ಬೇಕಂತೇಳಿ ಗ್ರಾಮ ಪಂಚಾಯತ್ಗೆ ಭೇಟಿ ಆದಾಗ ಇದೇ ನಿಮ್ಮ ಅಪ್ಪನ ಗ್ರಾಮ ಪಂಚಾಯತ್ ಅನ್ನು ಏಕವಚನದಲ್ಲಿ ಎಲ್ಲ ಗ್ರಾಹಕರಿಗೆ ಒಂದು ಅವಾಶ್ಯ ಶಬ್ದಗಳಿಂದ ಅವರು ಬೈತಕ್ಕಂಥದ್ದು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ಕೆಲಸ ಕೇಳಬೇಕಾದ್ರೂ ಅದಕ್ಕೂ ಕೂಡ ಕೆಲಸ ಇವಾಗ ಇಲ್ಲ, ಎಲ್ಲ ಎಕ್ಸ್ಟೆನ್ಷನ್ ಪ್ಲಾನ್ ಮುಗಿದು ಹೋಗಿದೆ ಅಂತಕ್ಕಂಥ ದೂರು ಕೊಡ್ತಾ ಇದ್ದಾರೆ. ಈಗ ನರೇಗಾ ಯೋಜನೆ ಹೋದ್ಮೇಲೆ ವಿ ಜಿ ರಾಮ್ಜಿ ಯೋಜನೆ ಬಂದ್ಮೇಲೆ ಯಾವುದೇ ತರಬೇತಿ ಕೂಡ ಜನಗಳಿಗೆ ಮಾಹಿತಿ ಕೊಟ್ಟಿರುವುದಿಲ್ಲ. ಊರಲ್ಲಿ ಕಾಲುವೆ ನಾಲೆಗಳು ತುಂಬ ಹೋಗಿದಾವೆ ಸರ್. ಯಾವುದೇ ರೀತಿ ದುರಸ್ತಿ ಕಾಮಗಾರಿ ಕೇಳಿದ್ರು ಅದಕ್ಕೆ ಹಣ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಸರ್. ಹಣ ಇಲ್ದೇನೆ ಇವು ಕೆಲವು ದುಡ್ಡುಗಳನ್ನು ಉಪಯೋಗ ಮಾಡಿ ದುರಸ್ತಿ ಕಾಮಗಾರಿಗಳಾಗಿ ಬಿಲ್ ಎತ್ತಿದ್ದಾರೆ ಸರ್. ಈಗ ಮೊನ್ನೆ 22 ತಾರೀಕು 7ನೇ ತಿಂಗಳಲ್ಲಿ ಕರೆಂಟ್ ಹಾಕ್ಸಿದೀನಿ, ಎಲ್ಲ ದೀಪಗಳು ಹಾಕ್ಸಿದೀನಿ ಅಂತೇಳಿ 1,15,000 ಬಿಲ್ ಎತ್ತಿದ್ದಾರೆ ಸರ್ ಅವರು. ಅದಕ್ಕೋಸ್ಕರ ಫ್ರಾಡ್ ಆಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬೀದಿ ದೀಪ ನಿರ್ವಹಣೆ ಅಂತ ಹೇಳಿ ಏನು 22 ತಾರೀಕು 2026 ಬಿಲ್ ಎತ್ತಿಸಿದಾರೆ ಸರ್. ಇವಾಗ ಎಬ್ಸೇನು 1 ತಿಂಗಳು ಆಗಿಲ್ಲ ಸರ್. ಇನ್ನು ಈ ಕಂಬಕ್ಕೂ ಕರೆಂಟ್ ಇಲ್ಲ ಸರ್. ಪೂರ ಅಲ್ಲಿ ತನಕ ಆಗಿದ್ದಾರೆ ಸರ್. ಯಾವುದೇ ಲೈಟ್ ಕೂಡ ಬಲ್ಬ್ ಬರ್ತಾ ಇಲ್ಲ. ಅದಕ್ಕೆ ಅವರು 1,15,838 ರೂಪಾಯಿ ಬಿಲ್ ಅಪ್ರೂವ್ ಮಾಡ್ಕೊಂಡಿದ್ದಾರೆ ಸರ್. ಇಂಥವೆಲ್ಲ ಕಳಪೆ ಕಾಮಗಾರಿಗಳು ಮಾಡಿ ಹಳ್ಳಿ ಜನಗಳಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಅವ್ರ ಮನೆ ತುಂಬ್ಕೊಯ್ತಿದ್ದಾರೆ ಸರ್. ದುಡ್ಡು ಎತ್ತದಕ್ಕೆ ಅಮೌಂಟ್ ಇರ್ತಾವ್ರ ಹತ್ರ, ಯಾವುದೇ ದುರಸ್ತಿ ಮಾಡ್ದಕ್ಕೆ ಅಮೌಂಟ್ ಇಲ್ಲ ಅಂತ ಇದೊಂದು ದೂರ ಇದೆ ಸರ್ ನಮ್ದು. ಮತ್ತೆ ಅವರು ಮನೆಯಲ್ಲೇ ಕುಂತು ತಿಂಗಳ ಗಂಟೆ ಸಂಬಳ ಎಬ್ಬಿಸ್ತಾ ಇದ್ದಾರೆ ಸರ್. ಗ್ರಾಮ ಪಂಚಾಯತ್ ಬರಲಿಲ್ಲ, ಅವ್ರದ್ದು ಫ್ರಾಡ್ ಥಮ್ಮು ಉಪಯೋಗ ಮಾಡಿ ಅವರು ಸರ್ಕಾರಕ್ಕೆ ಒಂದು ದ್ರೋಹ ಮಾಡ್ತಾ ಇದ್ದಾರೆ. ಸರ್ಕಾರ ಆದೇಶ ಏನಿದೆ ಎಲ್ಲರೂ 10 ಗಂಟೆಗೆ ಹಾಜರಾಗಬೇಕಂತಿದೆ, ಡಿ ಕೆ ಶಿವಕುಮಾರ್ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ಕೂಡ ಪಾಲನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಸಿಂಧೋಲ್ ಗ್ರಾಮದ ಎಲ್ಲ ಕೂಡ ಪಂಚಾಯತ್ ನಲ್ಲಿ ಇಲ್ಲ ಸರ್. ನೋಡೋಡ್ ಬರೀ ಅವ್ರ ಚಂಬರ್ ನಲ್ಲಿ ಯಾರು ಇಲ್ಲ ಸರ್. ಇಲ್ಲಿ ಕೂಡ ಅವ್ರ ಟೈಮ್ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಡಾಟಾ ಎಂಟ್ರಿ ಆಪರೇಟರ್ ಅವರು ಒಬ್ರು ಇದ್ದಾರೆ ಸರ್. ಇಲ್ಲಿ ಅಧಿಕಾರಿಗಳು ಕೂಡ ಯಾರು ಇಲ್ಲ ಗ್ರಾಮ ಪಂಚಾಯತ್ ನಲ್ಲಿ. ಪಿ ಡಿ ಅವರು ಸರಿಯಾದ ಸಮಯಕ್ಕೆ ಬಂದಿಲ್ಲ ಸರ್. ಅವರು ಓಣಿ ಕೂಡ ಖಾಲಿ ಇದೆ ನೋಡಿ ಸರ್. ಈ ಕಡೆ ಸರ್ ಇಲ್ಲಿ ಬಿಲ್ ಕಲೆಕ್ಟರ್ ಮತ್ತು ಎಸ್ ಡಿ ಅವರು ಇರ್ತಾರೆ. ಎಸ್ ಡಿ ಅಂತೂ ಇಲ್ಲ ನಮ್ಮ ಪಂಚಾಯತ್ ನಲ್ಲಿ. ಬಿಲ್ ಕಲೆಕ್ಟರ್ ಇದಾರೆ ಸರ್. ಇವ್ರು ಹ್ಯಾಂಡಿಕ್ಯಾಪ್ಟ್ ಇದೆ. ಅದೇ ರೀತಿಯಾಗಿ ಸಣ್ಣ ಸೂರ್ಯಕಾಂತ್ ಅಂತ ಹೇಳಿ ಸೈನ್ಯ ಹೇಳ್ಬೇಕಾ? ಸಣ್ಣ ಸೂರ್ಯಕಾಂತ್ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ SSL ತಾಲೂಕು ಅಧ್ಯಕ್ಷ ಇದ್ದೀನಿ. SSLದು ಸರ್. ನಾನು ಈ ಪಂಚಾಯತ್ ಮಾಜಿ ಮೆಂಬರ್ ಇದ್ದೀನಿ ಸರ್. ಯಾವಾಗಿದ್ದು ಒಂದು ನಮ್ಮ ಸ್ವಂತ ಪಂಚಾಯತ್ ಇದು ಹೆಡ್ ಕ್ವಾರ್ಟರ್ ಅಂತ ಕೋರಿ, ಯಾವಾಗ ನಮ್ಮ ಪಂಚಾಯತೇ ಮೇನ್ ಹೆಡ್ ಕ್ವಾರ್ಟರೇ ಬರೋಬರಿಲ್ಲ. ಇವ್ರು ಹೆಡ್ ಕ್ವಾರ್ಟರಿಗೆ ನೋಡ್ಕೋತಾಯಿಲ್ಲ, ಇವರು ಮೇನ್ ಊರಿಗೆ ನೋಡ್ಕೋತಾರೆ. ನೋಡಿ ಊರ ನೋಡಿದ್ರೆ ಎಷ್ಟು ಕಚರ ನೋಡಿ, ಬಾಟಲು ಇವೆಲ್ಲ ಈಗ ಸರಿ ಕೊಂಡಿನ ಬಾಟಲ್ ಬೀಳತ್ತಾರ ಒಳಗೆಲ್ಲ ನೋಡಿ, ಕಚರ ಎಷ್ಟು ಹುಲ್ ಬೀಳ್ತದ. ಇವ್ರು ಇದೇ ಸ್ವಚ್ಛತೆ ಮಾಡಲ್ ಮ್ಯಾಗ ನಮ್ಮ ಊರಿನ ಏನು ಇವರು ದೇಖ್ಭಾಲ್ ಮಾಡ್ತಾರ? ಯಾವಾಗ ಸ್ವಂತ ಅವ್ರ ಆಫೀಸ್ ಹಿಂದ್ಗಡೆನೆ ಇಷ್ಟು ನೋಡ್ರಿ ಬಣ್ಣ ಮಾಡಿದಾರೆ, ಈಚೆ ಸೈಡ್ ಬಣ್ಣ ಮಾಡಿಲ್ಲ ನೋಡ್ರಿ. ಅದು ರಿಪೇರಿ ಮಾಡಿದಾರೆ ಅಂತಾರೆ ಪಂಚಾಯತ್ ರಿಪೇರಿ ನೋಡಿ. ಈಚೆ ಸೈಡ್ ರಿಪೇರಿನೇ ಮಾಡಿಲ್ಲ, ಈ ಸೈಡ್ ಕಲರೇ ಮಾಡಿಲ್ಲ ಅವ್ರು. ಇಲ್ಲ ಯಾವಾಗ ನಮ್ಮ ಪಂಚಾಯತೇ ರಿಪೇರಿ ಮಾಡಲ್ಲ, ಇವ್ರು ಅವ್ರ ಸ್ವಂತ ಅವ್ರು ಕೂಡ ಜಾಗದಲ್ಲೇ ರಿಪೇರಿ ಇಲ್ಲ. ಇನ್ನು ಊರಿ ರಿಪೇರಿ ಏನ್ ಮಾಡ್ತಾರ ಅಂಬೋದು ಏನಪ್ಪಾ ಅಂತಂದ್ರೆ, ನಮಗೇನಪ್ಪಾ ಅಂತಂದ್ರೆ ಸಿಂಧೋಲ್ ಪೂರಾ 6 ಊರ್ ಹಳ್ಳಿ ಕಡೆಯಿಂದ ಏನಪ್ಪಾ ಅಂತಂದ್ರೆ ನಮ್ಗೆ ಹಿಡಿಯೋದು ಏನದಪ್ಪ ಅಂದ್ರೆ, ಯಾವುದೇ ಜನಗಳಿಗೆ ಏನಪ್ಪಾ ಅಂದ್ರೆ ಏನೂ ಕೆಲಸ ಕೇಳಿದ್ರು ಯಾವ್ದಕ್ಕೂ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಬರೀ ಸುಳ್ಳು ಆಶ್ವಾಸನೆ ಹೇಳೋದು. ಈ ತರ ನೋಡಿ ಇಲ್ಲೆಲ್ಲ ಗಿಡ ಬೆಳೆದ ಒಳಗೆಲ್ಲ ಗಿಲಾಸ್ ಎಲ್ಲ ಬೆಳೆದಾವ. ಈಗ ಇಲ್ಲಿ ಗಾಡಿ ಬಿದ್ದು ಸರ್. ಈಗ ಯಾವಾಗ ಯಾರು ಬಂದ್ರು ಬಿ ಗೇಟ್ ಎಲ್ಲ ರಿಪೇರಿ ಎಲ್ಲ ಸರ್ ಎಲ್ಲ ಹಾಳಾಗಿ ಹೋಗಿದೆ. ಯಾಕಂದ್ರೆ ಸರ್ ಎಷ್ಟು ಜನ ಹೇಳಿದ್ರೆ ಏನಪ್ಪ ಅಂದ್ರೆ ಅದಕ್ಕೂ ಕೇಳ್ತಾ ಇಲ್ಲ. ನಾಲಿ ತುಂಬೋಗಿವೆ, ಎಲ್ಲ ಲೈಟ್ ಹಾಳಾಗಿ ಹೋಗಿವೆ ಸರ್. ಈ ಶ್ರಾವಣ ಮಾಸ ಬರ್ತದೆ, ಎಲ್ಲ ಜನಗಳು ಸರ್ ಇಲ್ಲಿ ಬೀರಪ್ಪನ ಗುಡಿ ಇದೆ ಸರ್. ಇಲ್ಲಿ ಜನಗಳೆಲ್ಲ ಭಜನೆ ಬರ್ತಾರೆ ಲೇಡೀಸ್ ಎಲ್ಲ ಸರ್. ಯಾವ್ದಕ್ಕೂ ಒಂದು ಕಂಬಗಳಿಗೆ ಲೈಟ್ ಇಲ್ಲ, ಊರ ಯಾವ್ದನ್ನೂ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬೋದು ಸರ್. ಈಗ ಪೂರಾ 5 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಸರ್. ಚರಂಡಿಗಳಾಗಿರ್ಬೋದು, ಲೈಟ್ಗಳಾಗಿರ್ಬೋದು, ನೀರಿನ ಸಮಸ್ಯೆ. ಇವಾಗ ಮಳೆಗಾಲ ಇದೆ ಸರ್, ನೀರಿಗೆ ಕೀಟಗಳು ಬರ್ತಾ ಇದಾವೆ. ಯಾವುದೇ ಬ್ಲೀಚಿಂಗ್ ಪೌಡರ್ ಕೂಡ ಹಾಕಿಲ್ಲ. ಮಕ್ಕಳಿಗೆ ಸಣ್ಣ ಸಣ್ಣ ರೋಗಗಳು ಬರ್ತಾ ಇದೆ ಸರ್. ಕಾಲುವೆ ನಾಲ್ವೆ ಎಲ್ಲ ತುಂಬೋಗಿದ್ದಾವೆ. ಸಾಕಷ್ಟು ಸಮಸ್ಯೆಗಳು ಪಿ ಡಿ ಅವ್ರದ್ದು ಇದೆ ಸರ್. ನಮ್ಮ ಬಗ್ಗೆ ಅವ್ರಿಗೆ ಏನದ ಅಂತಂದ್ರೆ ನಿಖರವಾಗಿ ಅದನ್ನು ಮೇಲಾಧಿಕಾರಿ ನಿನ್ನೆ ಕೂಡ CO ಸರ್ ಅವರಿಗೆ ಲೆಟರ್ ಕೊಟ್ಟಿದ್ದೀವಿ, ಇವರಿಗೆ ಕೊಟ್ಟಿದ್ದೀವಿ. ಅವರು ಇದರ ಬಗ್ಗೆ ನಿಗಾ ವಹಿಸಿ ಅವರ ಮೇಲೆ ದುರಸ್ತಿ ಕ್ರಮ ತಗೋಬೇಕಂತ ಹೇಳಿ ನಾವು ಈ ಮಾತು ಹೇಳಕ್ ಬಯಸ್ತಾ ಇದೀವಿ ಸರ್.
ಗ್ರಾಮ ಪಂಚಾಯತ್ ಏನು ಸಿಂಧೂರ್ನಲ್ಲಿ ನಿಮಗೆ ಜನರಿಗೆ ಸಾರ್ವಜನಿಕ ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಯಾವತ್ತಾದ್ರೂ ಬಂದು ನೀವು ಇಲ್ಲಿ ಇಲ್ಲಿನ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಏನಾದ್ರು ಭೇಟಿ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಇದು ಕೂಡ ನಮ್ಮ ಹತ್ರ ಲೆಕ್ಕಕ್ಕೆ ಒಂದು ಲೆಟರ್ ಇದೆ ಸರ್. ಲೆಟರ್ ಏನಿದೆ ಅಂತಂದ್ರೆ ಮನೆ ಮುಂದೆ ಫುಲ್ ನೀರು ತುಂಬಿ ಅಲ್ಲಿನ ಪೂರ ಚರಂಡಿಗಳನ್ನು ತುಂಬೋಗಿದೆ ಮೇಡಮ್. ಇದು ಆದಷ್ಟು ಬಗ್ಗೆ ಸಮಸ್ಯೆ ಇದು ಪರಿಹಾರ ಮಾಡ್ಕೊಡ್ರಿ. ಯಾಕಂದ್ರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಚುಣುಗುರು ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ಒಂದಿಲ್ಲ ಸರ್, 2-3 ಬಾರಿ ಕೊಟ್ಟಿದ್ದೀವಿ. ಊರಿನ ಹಿರಿಯರು ಎಲ್ಲರೂ ಸೈನ್ ಹಾಕಿದ್ದೇವೆ ಸರ್. ಅವರು ಯಾವುದೇ ಈ ಲೆಟರ್ ಕೂಡ ಸ್ಪಂದನೆ ಮಾಡ್ತಾ ಇಲ್ಲದೆ ಸಾರ್ವಜನಿಕರು ಒಂದು ಅವಾಚ್ಯ ಶಬ್ದಗಳಿಂದ ಒಂದು ವರ್ತನೆ ಮಾಡ್ತಾ ಇದ್ದಾರೆ ಸರ್. ಅವ್ರು ಯಾವಾಗ ಯಾವ ಮೂಡ್ನಲ್ಲಿ ಇರ್ತಾರೋ ಅವ್ರಿಗೆ ಗೊತ್ತಿಲ್ಲ ಸರ್. ಯಾವಾಗ ಗೀತಾ ರೆಡ್ಡಿ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತ್ ಪಿಡಿಒ ಅವರು ಸುಮಾರು 4-5 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. मेरा नाम अब्दुल रज़ाक है साहब। मैं 2-3-4 बार आया, औरतों को लेके भी आया तो पीडीओ मिलते नहीं। और क्या है बोले तो नाली पूरा 4 महीने से बंद था हमारे गले में, पूरा वासन हो रहा है। तो हम क्या करें, मस्जिद के पास पूरा आदमी 4 महीने से उसमें खुंदल लेते गए। वो करो बोल के काम बोले तो इन्हों क्या बोलते, गालियाँ देते। और बजट नहीं है बोलते, क्या कर लेना है कर लो बोलते। और गालियाँ देते हमको, जा क्या कर लेता बे तू, जा क्या कर रहा है, उखाड़ता क्या हमारे, क्या करता बोल के बोलते हैं। ऐसे ही बोलते हैं। टीम को ड्यूटी को नहीं आते, 8 दिन में एक बार आते सर उन्होंने ड्यूटी को। पूरा बात जो गलत बात कौन बोलते हैं आपको? पीडीओ सब पीडीओ बोलते क्या करते कर ले जा पे बोल के बोले। और 6 तारीख को आप इसमें भी पंचायत में सीसी कैमरा है, देख सकते सर। वो चालू है या बंद है पता नहीं, मगर कैमरे तो है यहाँ पे। ऐसे ही बोलते उंगलियां उठा के गालियां देते, ठिस बोलते जनता को, पूरा ठिस बोलते गए तो क्या गए तो भी ठिस बोलते लोगों को। क्या कर लेते कर लो, जो तुम क्या है वैसा बात करने का भी उनको ये नहीं है। अभी गली में क्या क्या काम करना था नहीं करे सर। हाँ, नाली साफ नहीं करे सर। काम बने वहाँ पानी ठहरता, पाइपा फूटे तो 2 महीने 4 महीने में एक बार करते सर। पाइप का काम भी एकझटी नहीं करते। और लाइटा गए तो बोले तो साल में एक बार 2 साल में एक बार डालते नो। लाइटा भी कब बोले जब नहीं डालते नो। नहीं लाइटा डाले बोल के ऑलरेडी 15। हाँ, वो डाले बोल रहे, लाइटा डाले छने उन्हों पूरा चाट हुए सो लाके डाल के, और 2 दिन भी नहीं चले उन्हों। वो काम करे ये काम, बजट ही नहीं है बोलते सर हमको। हाँ। ಡಿಜಿಟಲ್ ಖಾತಾ ಒಂದು ಮಾಡ್ಬೇಕಾದ್ರೂ ಕೂಡ और मैं सर स्कूल का चेयरमैन भी था पहले, और वहाँ नाली का काम करा था। बच्चों को नाली फूट गया, वो एक 10,000 का बिल ये करते हैं बोले, वो बिल भी नहीं दिए सर मुझे। ऐको जा नहीं देते, जा क्या करते, ऐसे ही बोलते सर उन्होंने। अंदाजा कितने महीने हो गए यहाँ पर नाली वो क्लीन नहीं करके? हो गए 7-8 महीने हो गए सर। जो यहाँ पर पंचायत में जो वास्ते में आई जब से 3 बार छूटा, जब सैंक्शन हुई है जब से 3 ही बार आया सर गाड़ी अभी तक। अभी वो कहाँ है फिलहाल वो गाड़ी किधर है कि सर, गाड़ी तो पता नहीं इधर कहाँ रखी कि ये पंचायत वाले दिखा नहीं। नहीं दिखा गाड़ी। 3 बार ही फिर सर, सैंक्शन हुई है जब से 3 बार ही चाहे गाड़ी। फिर वो साफ करने वाले वो पेट्रोल उनको पूछे तो उन्होंने बोलते वो गाड़ी का पेट्रोल को पैसा नहीं दे रहे, उसके वास्ते हम नहीं आ रहा। वो राजगिरे के लेडीज जैन हुए सर, एक उनको सैलरी नहीं दे रहे बोल के बोल रहे हो, सैलरी नहीं दे रहे, पेट्रोल को पैसा नहीं दे रहे, उसके वास्ते हम नहीं ये कर रहे जी गाड़ी बोल के उनको पूछे तो वो जवाब देते हैं। समस्या हम करते बोल के नहीं बोलते, उल्टा जवाब भी करते सर उन्होंने। ಈಗ ನೀವೆಲ್ಲ ಊರಾಗಿಂದ ನಾಲಿಗಳೆಲ್ಲ ತೋರ್ಸ್ಲಿಕ್ಕೆ ರೆಡಿ? हाँ सर रेडी है सर, हम पूरे रेडी है सर। ವಾಟರ್ ಟ್ಯಾಂಕ್ ಪೂರಾ ಕ್ಲೀನ್ ಇಲ್ರಿ, ಪೂರಾ ಕಚರ ನೀರು ವಿವರಗಳು ಸರ್ ಇಲ್ಲಿದೆ ನನ್ನ ಹತ್ರ. 5,14,369 ರೂಪಾಯಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಸರ್. ಅವು ಯಾವ್ದಕ್ಕೆ ಉಪಯೋಗಿಸಿದಾರೆ ಸರ್, ಒಂದು ಕೆಲಸ ಆಗಿಲ್ಲ. ಅವು ಕೆಲಸ ಹೇಳ್ತೀನಿ ಸರ್. ಚರಂಡಿ ಸ್ವಚ್ಛತೆ ತಡಪಳ್ಳಿ 48,991 ರೂಪಾಯಿ ಉಪಯೋಗ ಮಾಡಿದ್ದಾರೆ ಸರ್. ತಡಪಳ್ಳಿಲೂ ಕೂಡ ಯಾವುದೇ ಸ್ವಚ್ಛತೆ ಕಾಮಗಾರಿ ಆಗಿಲ್ಲ ಸರ್. ಅದೇ ರೀತಿ ಚರಂಡಿ ಸ್ವಚ್ಛತೆ ಶೇಖಾಪುರ್ನಲ್ಲಿ 48,992 ರೂಪಾಯಿ ಅಲ್ಲೂ ಕೂಡ ಎಬ್ಬಿಸಿದ್ದಾರೆ ಸರ್. ಅಲ್ಲೂ ಕೂಡ ಕೆಲಸ ಆಗಿಲ್ಲ. ಪಾತ್ರಪಳ್ಳಿನಲ್ಲಿ ಚರಂಡಿ ಸ್ವಚ್ಛತೆಗೆ 48,998 ರೂಪಾಯಿ ಎತ್ತಿದ್ದಾರೆ ಸರ್. ಅಲ್ಲೂ ಕೂಡ ಯಾವುದೇ ರೀತಿ ಕೆಲಸ ಆಗಿಲ್ಲ ಸರ್. ಎಲ್ಲ ನಾಲಿ ತುಂಬಿಗಿದ್ದಾವೆ. ಗ್ರಾಮ ಪಂಚಾಯತ್ ಸಭಾಂಗಣ ದುರಸ್ತಿ ಅಂತ ಹೇಳಿ 1,52,336 ರೂಪಾಯಿ ಎಬ್ಬಿಸಿದ್ದಾರೆ ಸರ್. ಇವಾಗ ಮೇಲ್ಗಡೆ ತೋರಿಸಿದ್ದೀನಲ್ಲ ಸರ್, ಅದು ದುರಸ್ತಿ. ಯಾವ್ದ್ರಿ? ಗ್ರಾಮ ಪಂಚಾಯತ್ ಸಭಾಂಗಣ ದುರಸ್ತಿ ಅಂತ ಹೇಳಿ ಮೇಲ್ಗಡೆ ತೋರಿಸಿದ್ದೀನಲ್ಲ ಸರ್. 1,52,336 ರೂಪಾಯಿ ಬಿಲ್ ಅಪ್ರೂವಲ್ ಆಗಿದೆ ಸರ್. 22 ಸಭಾಂಗಣ ರಿಪೇರಿ ಆಗ್ಯದ ಅಥವಾ ಇಲ್ಲ? ಆಗಿಲ್ಲ थोड़ा खाली कलर करे सर, कलर करे अभी 2026 ಸ್ವಲ್ಪ ತೋರ್ಸಕ್ ನೋಡ್ರಿ ಸಭಾಂಗಣ. ಹಾ ಇದೆ ಸರ್, ತೋರಿಸ್ತೀನಿ ಬರ್ರಿ ಸರ್. 1.5 ಲಕ್ಷ ಬಿಲ್ ಎಬ್ಬಿಸ್ಯಾರ ಸರ್. ಇದು ಒಂದಕ್ಕೆ ರೀ ಏನ್ ಮಾಡ್ಲಕ್ಕ? ಪೈಪ್ ನೋಡಿ, ಪೈಪ್ ಸಭಾಂಗಣ ಬೋರ್ಡ್ ಇದೆ ಸರ್, ಅಲ್ಲಿ ತಗೊಳ್ಳಿ ಸಭಾಂಗಣ ಬೋರ್ಡ್. ಸಿಸಿ ಕ್ಯಾಮ್ರಾ ಯಾವುದು ದುರಸ್ತಿ ಇಲ್ಲ ಸರ್, ಎಲ್ಲ ಬಂದ್. ಒಂದು ಸಿಸಿ ಕ್ಯಾಮ್ರಾ ಚಾಲು ಇಲ್ಲ.
ಮತ್ತೆ ಇಲ್ಲಿ ಹಚ್ಚಿದಾರಲ್ಲ ಸಿ ಸಿ ಕ್ಯಾಮ್ರಾ ಚಾಲು ಇಲ್ಲ. ಚಾಲು ಇಲ್ಲ ಸರ್, ಯಾವನು ಚಾಲು ಇಲ್ಲ. ಚಾಲು ಇದ್ರೆ ಇದು ಬಿಲ್ಡಿಂಗ್ ಹೊಸದಲ್ರಿ ಇದು, ಮತ್ತೆ ಯಾಕೆ ಇಷ್ಟು ಜಲ್ದಿ ಇಷ್ಟು ಸೋರ್ ಆಗ್ತದ? ಇದು ಮೀಟಿಂಗ್ ಹಾಲ್, ಇದು ಮೀಟಿಂಗ್ ನಡೀತಾವ್ರಿ ಇಲ್ಲಿ. ನಮ್ಮ ಸಿಂಧೋಲ್ ಪಂಚಾಯತ್ ಪಿ ಡಿ ಅವರು ಯಾವಾಗ ಅವ್ರು ಕೂಡ ಸರ್ ಇಲ್ಲಿ ಎಲ್ಲ ಮೆಂಬರ್ಸ್ ಕೂಡ್ತೀವಿ, ಎಲ್ಲರೂ ಜಾಸ್ತಿ ಸಾರ್ವಜನಿಕರು ಬರ್ತಾರೆ ಸರ್. ಇದೇ ಅವ್ರ ಹಿಂದ್ಗಡೆ ಸರ್ ಇಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ ಸರ್. ನೋಡಿ ಬಾಟಲ್ಗಳು, ಸೇರಿಕೊಂಡಿನ ಬಾಟಲ್ ಎಲ್ಲ ಇದರಲ್ಲಿ ಹಾಕ್ತಾ ಇದಾರೆ. ಇದಕ್ಕೆ ಒಂದು ಕಂಪೌಂಡ್ ಸರ್, ಎಲ್ಲ ಇದಕ್ಕೆ ಕಂಪೌಂಡ್ ಸರ್ ಬಿದ್ದೋಗಿದೆ, ಯಾವುದನ್ನು ಮಾಡ್ತಾ ಇಲ್ಲ. ಇಂಥ ಪಿ ಡಿ ಏನಪ್ಪ ಸರ್, ನಾವು 3 ಕಡೆ ಧಿಕ್ಕಾರ ಇದೆ ಸರ್. ಯಾಕಂದ್ರೆ ಸರ್ ನಮ್ಗೆ ಏನಪ್ಪ ಅಂದ್ರೆ ಒಳ್ಳೆ ಪಿ ಡಿ ಕೊಡ್ರಿ. ನಾವು ಸಿ ಎಸ್ ಅವ್ರಿಗೆ ಹೇಳೋದೇನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ತಿಳಿಸೋದು ಏನಪ್ಪ ಅಂದ್ರೆ ನಮ್ಮ ಸಿಂಧೋಲ್ ಪಂಚಾಯತ್ ಏನಪ್ಪ ಒಳ್ಳೆ ಒಬ್ಬರು ಪಿ ಡಿ ಅವ್ರು ಕೊಟ್ಟೆ ಏನಪ್ಪ ಅಂದ್ರೆ ಊರು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಏನಪ್ಪ ಒಳ್ಳೆ ಪಿ ಡಿ ಅವ್ರಿಗೆ ಕೊಟ್ಟೆ ಏನಪ್ಪ ಅಂದ್ರೆ ನಮ್ಮ ಊರು ಏನಪ್ಪ ಅಂದ್ರೆ ಭಾಳ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಊರು ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ಒಳ್ಳೆ ಒಂದು ಪಿ ಡಿ ಒ ಕೊಟ್ಟಿರಪ್ಪ ಅಂದ್ರೆ ನಮ್ಮ ಊರು ಸುಧಾರಿಸ್ತದ, ನಮ್ಮ ಪಂಚಾಯತ್ನು ಒಳ್ಳೇದಾಯ್ತದಪ್ಪ ಅಂತ ಹೇಳಿ ನಾವು ಸಿಂಧೋಲ್ ವ್ಯಾಪ್ತಿ ಕಡೆ ಏನಪ್ಪ ಅಂದ್ರೆ ಸರ್ ನಾವು ಪಿ ಡಿ ಒ ಮೇಡಮ್ ಅವರಿಗೆ ಧಿಕ್ಕಾರ ಹಾಕ್ತಾ ಇದ್ವಿ. ಕೂಡಬೇಕು ಯಾವಾಗ ಅವರಿಗೆ ಸರ್ ಇಲ್ಲಿ ಮೇನ್ ಬರಬಾರಿಲ್ಲ, ಇನ್ನು ಮಂದಿಗೆ ಬರ್ಬೇಕಾರೆ ಅವ್ರು ಇಲ್ಲಿ ಗಿಡ ಬೆಳೆದವ ಪದಿ ಬೇಸರ ಇವ್ರಿಗೆ ಕಡ್ಲೆ ಬರೀ ಬಿಲ್ ಪುಟ್ಟ ಒಳಗೆ ಮಾತ್ರ ಹೊರ ಬರ್ಸಕ್ ಕಲರ್ ಇಲ್ಲ. स्टैंडर्ड बिल है सर. खुले थे गरीब पानी को पूरा जा रहे थे सर, और भाई हम गली के आदमी चंदा करके सर 100 रुपये लेके मैं ड्रिल मशीन का काम कर दो, मैं थोड़ा सर ये पूरा कैसा तो होने बोल के पूरा नाली पूरे 4 महीने से ऐसे था, पूरा गलीज पानी पूरा ऊपर से जा रहा था सर. ये हम ही निकाले सर ये पूरा जब ಹೋಗ್ತಾರೆ, ನೀವು ಮಾಡ್ಕೊಡ್ರಿ. ನಾಲಿ ಗಲೀಜ್ ನೀರೆಲ್ಲ ನಾಲಿಂದ ಹರ್ಲತ್ತವ್ರಿ. ರೋಡ್ ಕ್ಲೀನ್ ಆಗಲ್ಲ ಉಂಟ್ರಿ. ನಮ್ಮ ಊರಾಗ ರೋಡು ಕುಡಿಯೋ ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕ್ರಿ. ನೀರ್ ಕರೆಕ್ಟ್ ಹೊಂಟಿಲ್ರಿ ಸರ್, ಶುದ್ಧ ನೀರ್ ಕುಡಿಲಾಕ್ ಹೊಂಟಿಲ್ರಿ. ನಾಲಿ ವ್ಯವಸ್ಥೆ ಕರೆಕ್ಟ್ ಆಗ್ಬೇಕ್ರಿ. ಪ್ರತಿಯೊಂದು ಗಲ್ಲಿಗೂ ತೋಲ್ ಗಲೀಜ್ ಆದ್ರೆ ಸಣ್ಣ ಸಣ್ಣ ಮಕ್ಕಳು ಬರೀ ಗಲ್ಲಿ ಓಡಾಡ್ತಾರೆ, ಅದ್ರಲ್ಲಿಂದ ಎಲ್ಲ ಇನ್ಫೆಕ್ಷನ್ ಆಗ್ಲತ್ತವ್ರಿ ಮಕ್ಕಳಿಗೆ. ನೀವು ಇದರ ಸಂಬಂಧಪಟ್ಟ ನಿಮ್ದು ಏನ ಪಿ ಡಿ ಅವ್ರಿಗೆ ಪಂಚಾಯತ್ ಪಿ ಡಿ ಅಫ್ಸರಿಗೆ ಹೇಳಿರಮ್ಮ ಹೋಗಿ? ಹೌದ್ರಿ ಸರ್, 2 ಸಲ ಲೆಟರ್ ಬಿ ಓದ್ ಕೊಟ್ಟಿದ್ದೆವು, ಭೇಟಿ ಬಿ ಆಗಿದ್ದೆವು. ಅಂದ್ರೆ ಸ್ಪಂದಿಸಿಲ್ಲ ಅವ್ರು ಏನ್ ಬಿ? ಟ್ಯಾಕ್ಸ್ ಕಟ್ಬೇಕಂದ್ರ ನಾವ್ ಎದೇ ಕೆಲಸ ಇದ್ರೆ ಟ್ಯಾಕ್ಸ್ ಕಟ್ತೀವಲ್ಲ ರೀ ಮೇಡಮ್ ಅಂತಂದ್ರ ಬಿ ನೋಡಾರಿ ಅಂತಂದ್ರಿ. ಅದ್ರ ಬಗ್ಗೆ ಮತ್ತೇನ್ ಕೇರ್ ತಗೊಂಡಿಲ್ರಿ ಬರೀ ಅದ್ರ ಬಗ್ಗೆ ಯಾರು ಬಿ ಕೇರ್ ತಗೊಂಡಿಲ್ರಿ. ಮನವಿ ಕೊಟ್ಟಿದ್ದೆವು. ಗ್ರಾಮಕ್ಕೆ ಇದು ನೀರು ಕುಡಿಯೋ ನೀರು ಅದಾವ, ಕುಡಿಯೋ ನೀರು ಒಟ್ಟು ಗಲೀಜ್ ಅದಾವ. ಇಲ್ಲಿ ಬಾತ್ರೂಮ್ ಮಾಡಿ ಇಲ್ಲೇ ಇದು ಮಾಡ್ತಾರೆ ಜನರೆಲ್ಲ. ಅದ್ರ ಪೂರಾ ಚರಂಡಿ ನೀರಿದು ಅಸ್ತವ್ಯಸ್ತ ಆಗ್ತಾ ಇದಾರೆ ಹುಡುಗರು. ಎಷ್ಟೋ ಜನ ಹಾಸ್ಪಿಟಲ್ಗೆ ಎಲ್ಲ ಇದಾಗಿದ್ದಾರೆ. ಬಟ್ ಯಾರನ್ನೂ ಈ ಕಡೆ ಪಿ ಡಿ ಒ ಆಗಲಿ ಅಥವಾ ಮೊನ್ನೆ ಶಾಸಕರು ಸುದ್ದಕ್ಕೆ ಬಂದಿದ್ರು, ಅವ್ರಿಗೂ ಮನವಿ ಮಾಡಿದೆವು. ಬಟ್ ಇನ್ನ ತಕ ರೆಸ್ಪಾನ್ಸ್ ಮಾಡಿಲ್ಲ. ಮಾಡಿದೆವು 8 ಸಲ. ಆದ್ರೆ ಬಿ ಫೋನಿನಾಗ ಅಷ್ಟೇ. ಅವ್ರು ಹೆಂಗದ ಅಂದ್ರೆ ಮನೆಗಿನ ಕುಂತು ಡ್ಯೂಟಿ ಮಾಡ್ತಾ ಇದಾರೆ. ಇಲ್ಲಿ ಪಂಚಾಯತ್ ಕ್ವಾರ್ಟರ್ ಟೋಟಲ್ ಬರಲ್ರು ಅವ್ರು. ಇಲ್ಲಿ ಯಾರು ಜನರ ಸಮಸ್ಯೆ ಎಂಬುದನ್ನ ಕೇಳಲ್ರು ಅವರು. ಅದ್ರ ಸಲುವಾಗಿ ನಮ್ಮ ಗ್ರಾಮಕ್ಕೆ ಕುಡಿಯೋಕೆ ನೀರು ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ಒಂದು ಯಾವುದೋ ಕೆಲಸ ರಾಮ್ಜಿದಾಗ ದುನಿಯಾದ ಕೆಲಸಗಳು ಅದಾವ. ಕೆಲಸ ಹಚ್ಚಿದ ಸ್ವಚ್ಛತೆ ಮಾಡೋದಾಗ್ಲಿ ಅಥವಾ ಕೆಲಸ ಕೊಡೋದಾಗ್ಲಿ ಮಾಡೋದಿಲ್ಲ. ಎಷ್ಟೋ ಜನ ಊರು ಬಿಟ್ಟು ಗುಳೆ ಹೋಗ್ತಾ ಇದಾರೆ. ಇಂಥ ಪಿ ಡಿ ಒ ನಮ್ಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ನಾವು 4-5 ಸಲ ಮನವಿ ಮಾಡಿದ್ರು ಬಿ ಮನವಿಗೆ ಸ್ಪಂದನೆ ಸಿಕ್ಕಿಲ್ಲ. ಈಗ ಮುಂದಾದ್ರೂ ಬಿ ಇದೇ ರೀತಿ ಆಗ್ತಾ ಇದೆ. ಇದಕ್ಕೆ ಕೂಡಲೇ ಶಾಸಕರಾಗ್ಲಿ ಮ್ಯಾಗಿನವ್ರ ಅಧಿಕಾರಿ ವರ್ಗ ಆಗಲಿ ಕ್ರಮ ಕೈಗೊಳ್ಬೇಕು. ಅವ್ರ ಮೇಲೆ ಕೂಡಲೇ ಅವ್ರಿಗೆ ಅಮಾನತ್ ಮಾಡಬೇಕು, ಇಲ್ಲಾಂದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು.